ವಯನಾಡಿನ ಕಲಾಡಿಯ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಇನ್ನೂ 6 ಜನರಿಗಾಗಿ ಮುಂದುವರಿದ ಶೋಧ ಕಾರ್ಯಾಚರಣೆ. ಅಲ್ಲೇ ಮೊಕ್ಕಾಂ ಹೂಡಿ ಮೇಲ್ವಿಚಾರಣೆ ನಡೆಸ್ತಾ ಇರುವ ಸಚಿವರು. ಎನ್ಡಿಆರ್ಎಫ್ ತಂಡದಿಂದ ಸತತವಾಗಿ ನಡೆದಿರುವ ರಕ್ಷಣಾ ಕಾರ್ಯ. ದುರಂತ ಸ್ಥಳದ ಸುತ್ತಮುತ್ತ ಸಾರ್ವಜನಿಕರಿಗೆ ಪ್ರವೇಶ ನಿಷೇಧ. ನಾಪತ್ತೆಯಾದವರ ಶೋಧಕ್ಕೆ 4 ಶ್ವಾನಗಳಿಂದಲೂ ಕಾರ್ಯಾಚರಣೆ. 23 ಸಂತ್ರಸ್ತ ಕುಟುಂಬಗಳಿಗೆ ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯ. ಮೆಪ್ಪಾಡಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಾಸ್ತವ್ಯ. ಆಹಾರ, ನೀರು, ಔಷಧಿ ಸೇರಿ ಎಲ್ಲ ಅಗತ್ಯ ವ್ಯವಸ್ಥೆ ಕಲ್ಪಿಸಿರುವ ಜಿಲ್ಲಾಡಳಿತ. ಕೋಯಿಕೋಡ್ ಮೆಡಿಕಲ್ ಕಾಲೇಜಿನಲ್ಲಿ ಮೃತರ ಮರಣೋತ್ತರ ಪರೀಕ್ಷೆ. ನಂತರ ಅವರವರ ಸ್ವಗ್ರಾಮಗಳಿಗೆ ಏರ್ಲಿಫ್ಟ್. ಅಲ್ಲೇ ನಡೆಯಲಿದೆ ಮೃತರ ಅಂತ್ಯಕ್ರಿಯೆ. ನಾವು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಭಾರೀ ಮಳೆಯಾದ ಕಾರಣ ಅಲ್ಲಿ ಭೂಕುಸಿತ ಸಂಭವಿಸಿದೆ. ಪ್ರಕೃತಿಯ ಮೇಲೆ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಸಂಸ್ಥೆಯ ಆರೋಪ. ಕೇರಳದಲ್ಲಿ ಇವತ್ತು ಭಾರೀ ಮಳೆಯಾಗುವ ಬಗ್ಗೆ ಎಚ್ಚರಿಕೆ. 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿರುವ ಐಎಂಡಿ. ವಯನಾಡು, ಕೋಯಿಕೋಡ್ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಚಿಕ್ಕಮಗಳೂರಿನಲ್ಲಿ ಮುಂದುವರಿದ ಮಳೆಯ ಆರ್ಭಟ. ಚಾರ್ಮಾಡಿ ಘಾಟಿಯಲ್ಲಿ ಕುಸಿಯುತ್ತಿರುವ ಬೆಟ್ಟ ಗುಡ್ಡ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲೇ ಸೆರೆಯಾಗಿರುವ ಧರೆ ಕುಸಿತದ ದೃಶ್ಯ. ಚಾರ್ಮಾಡಿ ಘಾಟ್ ತಪ್ಪಲಿನಲ್ಲಿ ಧಾರಾಕಾರ ಮಳೆ. ಘಾಟ್ ಪ್ರದೇಶದಲ್ಲಿ ದಟ್ಟವಾಗಿ ಆವರಿಸಿದ ಮಂಜು. ರಸ್ತೆ ಸರಿಯಾಗಿ ಕಾಣಿಸದೆ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಚಾರ್ಮಾಡಿ ಘಾಟಿಯ ಮಿನಿ ಜಲಪಾತಗಳಿಗೆ ಜೀವಕಳೆ. ಜುಳು ಜುಳು ಸದ್ದು ಮಾಡ್ತಾ ಬಂಡೆಗಳ ಮೇಲಿನಿಂದ ಧುಮ್ಮಿಕ್ಕುವ ಜಲಧಾರೆ. ಜಲಪಾತಗಳ ವೈಭವ ಕಂಡು ಮನಸೋತ ಪ್ರವಾಸಿಗರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ. ರಾಷ್ಟ್ರೀಯ ಹೆದ್ದಾರಿ 75ರ ಬದಿಯಲ್ಲಿ ಹಲವು ಕಡೆ ಮಣ್ಣು ಕುಸಿತ. ಆನೆಮಹಲ್ ಬಳಿ ಯಾವುದೇ ಕ್ಷಣದಲ್ಲೂ ಮರ ಉರುಳುವ ಆತಂಕ. ಕರಾವಳಿ ಸೇರಿ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಿಗೆ ಜೀವಕಳೆ. ಪ್ರವಾಹದ ಭೀತಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ರೆಡ್ ಅಲರ್ಟ್ ಘೋಷಣೆ. ಉಡುಪಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಭಾರೀ ಗಾಳಿ ಮಳೆ. ಮಲ್ಪೆ ಕಡಲ ತೀರದ ಸಮೀಪ ಪಡುಕೆರೆಯಲ್ಲಿ ಕಡಲ್ಕೊರೆತ. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಮತ್ತು ನಾಳೆ ರೆಡ್ ಅಲರ್ಟ್. ಕೊಡಗಿನ ಪೊನ್ನಂಪೇಟೆಯಲ್ಲಿ ಬಿಡದೆ ಸುರಿತಾ ಇರುವ ಮಳೆ. ಗಾಳಿ ಮಳೆಯ ಅಬ್ಬರಕ್ಕೆ ಸ್ಪೋರ್ಟ್ಸ್ ಹಾಸ್ಟೆಲ್ ತಡೆಗೋಡೆ ಕುಸಿತ. ಮೇಲ್ಭಾಗದಿಂದ ಹರಿದು ಬಂದ ನೀರಿನ ರಭಸಕ್ಕೆ ಗೋಡೆ ನೆಲಸಮ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮುಂದುವರಿದ ಮಳೆ. ಮೈದುಂಬಿದ ಕೃಷ್ಣ, ದೂದಗಂಗಾ, ವೇದಗಂಗಾ ನದಿಗಳು. ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದ 9 ಸೇತುವೆ ಜಲಾವೃತ. ಧಾರಾಕಾರ ಮಳೆಯಿಂದ ಜಲಪಾತಗಳಿಗೆ ಜೀವಕಳೆ. ಬೆಳಗಾವಿಯ 9 ಫಾಲ್ಸ್ಗಳಿಗೆ ಜಿಲ್ಲಾಡಳಿತದಿಂದ ನಿರ್ಬಂಧ. ಕೊಲ್ಲಾಪುರದ ಸುಂಡಿ, ಕಿತವಾಡ ಫಾಲ್ಸ್ನಲ್ಲಿ ಪ್ರವಾಸಿಗರ ಹುಚ್ಚಾಟ. ಮಳೆರಾಯನ ಅಬ್ಬರಕ್ಕೆ ಬೆಳಗಾವಿ ಕಾರಲಗ ಗ್ರಾಮದ ರಸ್ತೆಗಳು ಜಲಾವೃತ. ಮನೆಗಳಿಗೆ ನುಗ್ಗಿದ ಚರಂಡಿ ನೀರು. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ. 4 ದಿನಗಳಿಂದ ಕೃಷ್ಣ, ಘಟಪ್ರಭಾ ನದಿಗಳಲ್ಲಿ ಜಲವೈಭವ. ಹಿಪ್ಪರಗಿ ಬ್ಯಾರೇಜ್ನಿಂದ 92,000 ಕ್ಯೂಸೆಕ್ ನೀರು ಹೊರಕ್ಕೆ. ಬಾಗಲಕೋಟೆ, ಕಂಕನಾಡಿ, ನಡುಗಡ್ಡೆ ಜನರು ಬೋಟ್ ಮೂಲಕ ಸಂಚಾರ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಂದ ಮುಷ್ಕರಕ್ಕೆ ಕರೆ. ಬೆಂಗಳೂರಿನ ಹಲವು ಕಡೆ ಬೀದಿ ಬದಿ ವ್ಯಾಪಾರ ಬಂದ್. ಕೆಲವೇ ಕ್ಷಣಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ವ್ಯಾಪಾರಿಗಳಿಂದ ಪ್ರತಿಭಟನೆ. ಪ್ರೀ ರಿಲೀಸ್ ಬಿಸ್ನೆಸ್ನಲ್ಲಿ ದಾಖಲೆ ಬರೆದ ರಾಮಾಯಣ ಸಿನಿಮಾ. 250 ಕೋಟಿ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಸೇಲ್. ಕರಣ್ ಜೋಹರ್ ಮಾಲೀಕತ್ವದ ಧರ್ಮ ಪ್ರೊಡಕ್ಷನ್ಗೆ ರೈಟ್ಸ್. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಬಿಡುಗಡೆಗೆ ತಿಂಗಳಷ್ಟೇ ಬಾಕಿ. ಮಧ್ಯೆ ಚಿತ್ರತಂಡದಿಂದ ಫ್ಯಾನ್ಸ್ಗೆ ಬಿಗ್ ಸರ್ಪ್ರೈಸ್. ಇವತ್ತು ಬೆಳಗ್ಗೆ 11:33ಕ್ಕೆ ತಬಾಹಿ ವಿಡಿಯೋ ಸಾಂಗ್ ರಿಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.